ಮೈಸೂರಿನ ಪಬ್ನಲ್ಲಿ ಬೆಂಕಿ ದುರಂತಕ್ಕೆ ಇಬ್ಬರು ಬಲಿಯಾಗಿದ್ರು. ನಿಯಮ ಬಾಹಿರವಾಗಿ ನಡೆಸಲಾಗಿದ್ದಂತಹ ರೆಸ್ಟೋ ಬಾರ್ ಇದು ಅಂತ ಈಗ ತಿಳಿದು ಬರ್ತಾ ಇದೆ. ಪಕ್ಕದಲ್ಲೇ ಆಸ್ಪತ್ರೆ ಇದೆ, ಆದ್ರೂ ಕೂಡ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗ್ತಾ ಇತ್ತು. ಮೈಸೂರಿನ ರಿಂಗ್ ರಸ್ತೆಯಲ್ಲಿರುವಂತಹ ಮಾರಾ ಪಬ್ ಇದು. ಪಕ್ಕದಲ್ಲಿಯೇ ವಸತಿಗಳಿದ್ರೂ ಕೂಡ ಪಬ್ಗೆ ಅನುಮತಿ ಸಿಕ್ಕಿದ್ದಾದ್ರೂ ಹೇಗೆ ಇರುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಈ ಘಟನೆಗೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಸುಪ್ರೀಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಪಕ್ಕದಲ್ಲೇ ಈ ಮಾರಾ ಬಾರ್ ಇದೆ. ನಟ ಪ್ರೀತಮ್ ಒಡೆತನದ ಮಾರಾ ಪಬ್ ಇದು. ಪಬ್ನಲ್ಲಿ ಆಕಸ್ಮಿಕವಾಗಿ ನೆನೆ Hotel Management with AI. Join IIHM, International Institute of Hotel Management. ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಇಡೀ ಪಬ್ ಧಗಧಗನೆ ಹೊತ್ತಿ ಉರಿತು. ಇದರಲ್ಲಿ ಇಬ್ಬರು ಸಜೀವ ದಹನವಾದರು. ಬ್ರಹ್ಮ ವಿಷ್ಣು ಮಹೇಶ್ವರ ಸಿನಿಮಾ ನಟ ಪ್ರೀತಮ್ ಮಾಲೀಕತ್ವದ ಪಬ್ ಇದು. ಮೈಸೂರಿನ ರಿಂಗ್ ರಸ್ತೆಯಲ್ಲಿದೆ ಈ ಪಬ್. ಇನ್ನು ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಪ್ರತಿನಿಧಿ ರಾಮ್. ನೋಡೋಣ. ನಿನ್ನೆ ಮೈಸೂರಿನ ದಟ್ಟಗಳ್ಳಿಯ ರೆಸ್ಟೋ ಬಾರ್ನಲ್ಲಿ ಭಾರೀ ಅಗ್ನಿ ಅನಾಹುತ ಸಂಭವಿಸಿ ಇಬ್ಬರು ಸಾವನ್ನಪ್ಪಿ 6 ಜನರು ಗಂಭೀರವಾಗಿ ಗಾಯಗೊಂಡಿದ್ರು. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿರುವಂತಹ ಏನು ಕೆಳಭಾಗದಲ್ಲಿ ಇರುವಂಥದ್ದು ಲಿಕ್ಕರ್ ಗ್ಯಾರೇಜ್ ಅಂತೇಳಿ ಒಂದು MRP ಸ್ಟೋರನ್ನು ಇಟ್ಕೊಂಡಿರುವಂಥದ್ದು. ಇಲ್ಲಿ ಟೇಕ್ ಅವೇ ಅಂದರೆ ಇಲ್ಲಿ ಬಂದು ಮದ್ಯವನ್ನು ಖರೀದಿ ಮಾಡಿ ಹೋಗ್ತಾ ಇದ್ದಂಥ ಕೆಲಸ ಆಗ್ತಾ ಇತ್ತು. ಅದರ ಮೇಲ್ಭಾಗದಲ್ಲಿ ಫಾಕ್ಸ್ ಡೆನ್ ಅಂತೇಳಿ ಒಂದು ಹೆಸರನ್ನು ಇಟ್ಕೊಂಡಿದ್ರು. ಅಲ್ಲಿ ಒಂದು ಮದ್ಯವನ್ನು ಸರಬರಾಜು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಪ್ರಮುಖವಾಗಿ ಘಟನೆ ನಡೆದಂತಹ ಸ್ಥಳ ಏನಿದೆ ಮೇಲ್ಭಾಗದಲ್ಲಿ ಏನು ನೋಡ್ತಾ ಇದ್ದೀರಾ, ಮಾರಾ ಅಂತೇಳಿ ದಕ್ಷಿಣ ಆಫ್ರಿಕಾದ ಒಂದು ಬುಡಕಟ್ಟು ಜನಾಂಗದ ಆ ಒಂದು ಮಾದರಿ, ಆ ಪ್ರತಿರೂಪವನ್ನು ಇಲ್ಲಿ ಮಾರಾ ಅನ್ನೋ ಒಂದು ಹೆಸರಿನಲ್ಲಿ ಸಂಪೂರ್ಣವಾಗಿ ಅಲ್ಲಿ ನವೀಕರಣ ಮಾಡುವಂಥ ಕೆಲಸವನ್ನು ಮಾಡಿದರು. ಈಗ ಇರುವಂತಹ ಪ್ರಶ್ನೆ, ಈ ಒಂದು ರೆಸ್ಟೋ ಬಾರ್ ನಡೀತಾ ಇತ್ತು ಸಂಪೂರ್ಣವಾಗಿ ಕಾನೂನನ್ನು ಮೀರಿ ನಿಯಮಗಳನ್ನು ಪಾಲಿಸದೆ ನಡೆಸ್ತಾ ಇದ್ರು ಅನ್ನೋ ಒಂದು ಆರೋಪ ಈಗ ಇರುವಂಥದ್ದು. ಇದರ ಪಕ್ಕದಲ್ಲೇ ಅಂದರೆ ಇದಕ್ಕೆ ಹೊಂದಿಕೊಂಡಂತೆ ಇರುವಂತೆ ಸುಪ್ರೀಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇರುವಂಥದ್ದು. 100 ಮೀಟರ್ನ ಅಂತರದಲ್ಲಿ ಯಾವುದೇ ಶಾಲಾ ಕಾಲೇಜುಗಳು ಇರಬಾರ್ದು ಅಥವಾ ಯಾವುದೇ ದೇವಸ್ಥಾನಗಳು ಇರಬಾರ್ದು, ಮತ್ತು ಆಸ್ಪತ್ರೆಗಳು ಸಹ ಇರಬಾರ್ದು. ಎರಡರ ನಡುವೆ ಇರುವಂಥ ಅಂತರವನ್ನು ನೋಡ್ತಾ ಇರ್ಬೋದು. ಸಾಕಷ್ಟು ಕಿಟಕಿಗಳು ಅಂದರೆ ಆಸ್ಪತ್ರೆಯ ಒಳಭಾಗದಲ್ಲಿ ವಾರ್ಡ್ ಏನಿರ್ತದೆ ಆ ವಾರ್ಡ್ನ ಕಿಟಕಿಗಳಿಗೆ ಹೊಂದಿಕೊಂಡಂತೆ ಈ ಒಂದು ಫಾಕ್ಸ್ ಡೆನ್ ಮತ್ತು ಆ ಮಾರಾ ಅನ್ನೋ ಒಂದು ರೆಸ್ಟೋ ಬಾರ್ ನಡೀತಾ ಇತ್ತು. ಹೀಗಾಗಿ ಇಷ್ಟು ಹತ್ತಿರದಲ್ಲೇ ಇರೋದಕ್ಕೆ ಅನುಮತಿ ಸಿಕ್ಕಿದ್ದು ಹೇಗೆ ಅನ್ನೋದು ಈಗ ಪ್ರಶ್ನೆ. ಯಾಕಂದರೆ ಕಾನೂನನ್ನು ಮೀರಿ ನಿಯಮಗಳನ್ನು ಗಾಳಿಗೆ ತೂರಿ ಅದನ್ನು ನಿರ್ಮಾಣ ಮಾಡಲಾಗಿತ್ತು. ಸೊ ಆ ನಿರ್ಮಾಣ ಮಾಡುವಂಥ ಕೆಲಸ ಏನಾಗಿತ್ತು ಅದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿತ್ತು. ಮತ್ತು ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಆ ಒಂದು ಏನು ಫಾಕ್ಸ್ ಡೆನ್ನ ಒಂದು ಪ್ರವೇಶ ದ್ವಾರವನ್ನು, ಆ ಕಿರಿದಾದಂತಹ ಒಂದು ಸ್ಥಳ ಏನಿದೆ ಅದರ ಒಂದೇ ಒಂದು ಆ ದ್ವಾರದ ಮುಖಾಂತರವಾಗಿ ಒಳಗೆ ಹೋಗೋದಕ್ಕೆ ಅವಕಾಶವಿತ್ತು. ಟೆಂಪ್ರವರಿ ಸ್ಟ್ರಕ್ಚರ್ನ ಏನು ಮಾಡ್ಕೊಂಡಿದ್ರು ಆ ಒಂದು ಸ್ಥಳದಲ್ಲೇ ಅಗ್ನಿ ಅವಘಡ ಸಂಭವಿಸಿದಂಥದ್ದು. ಅಲ್ಲಿಗೆ ಒಳಗೆ ಪ್ರವೇಶ ದ್ವಾರ ಇದ್ದಿದ್ದು ಸಹ ಸಾಕಷ್ಟು ಕಿರಿದಾದಂತಹ ಸ್ಥಳ. ಹೀಗಾಗಿ ಹುಲ್ಲಿರ್ಬೋದು, ಬಿದಿರಿರ್ಬೋದು, ಹೀಗೆ ಬೆಂಕಿಯರಿಗೆ ಬೇಗನೆ ಆಹುತಿಯಾಗುವಂತಹ ವಸ್ತುಗಳೇ ಹೆಚ್ಚಾಗಿತ್ತು. ಹೀಗಾಗಿ ಎಲ್ಲವೂ ಸಹ ಸಂಪೂರ್ಣವಾಗಿ ಸುಟ್ಟು ಕರಕಲಾಯಿತು. ಈ